ಹೆಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಯೂನಿವರ್ಸಿಟಿ ಒಂದರಲ್ಲಿ ನಾನ್ ಟೀಚಿಂಗ್ ಫ್ಯಾಕಲ್ಟಿಗಳಿಗೆ ನೋಟಿಫಿಕೇಶನ್ ಆಗಿದೆ. ಈ ವಿಡಿಯೋದಲ್ಲಿ ಯಾವ ರೀತಿಯ ನೋಟಿಫಿಕೇಶನ್ ಆಗಿದೆ, ಅಂದರೆ ಯಾವ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ, ಹಾಗೆಯೇ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಲಾಸ್ಟ್ ಡೇಟ್ ಏನು, ಎಲಿಜಿಬಿಲಿಟಿ ಕಂಡೀಷನ್ಸ್ ಏನು, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ ವೆರಿ ಬ್ರೀಫ್ಲಿ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಬೆಂಗಳೂರು ವಿಶ್ವವಿದ್ಯಾಲಯ, ಆಯಿತಾ. ಬೆಂಗಳೂರು ವಿಶ್ವವಿದ್ಯಾಲಯ ಮೇನ್ ಕ್ಯಾಂಪಸ್ ಜ್ಞಾನಭಾರತಿ ಕ್ಯಾಂಪಸ್ ಏನಿದೆ, ಸೊ ಅಲ್ಲಿ ಸಹಾಯಕ ಗ್ರಂಥಪಾಲಕ, ಆಯಿತಾ, ಅಸಿಸ್ಟೆಂಟ್ ಲೈಬ್ರರಿಯನ್ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ಗಳು ಎಷ್ಟಿದ್ದಾವೆ? 7 ಇದಾವೆ ನೋಡಿ, ಇನ್ಕ್ಲೂಡಿಂಗ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಸಹ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಸೊ ಆಯಿತಾ, ಎಷ್ಟೆಷ್ಟು ಹುದ್ದೆಗಳಿದಾವಂತ ನೋಡೋಣ. ನೋಡಿ, SC ಹೈದರಾಬಾದ್ ಕರ್ನಾಟಕ ಒಂದಿದೆ, ಸರಿನಾ. ಹಾಗೆಯೇ ಎಸ್ ಸಿ ಪೋಸ್ಟ್ ಎಷ್ಟಿದೆ? ಸೊ ಒಂದಿದೆ. ಸೊ ಟೋಟಲ್ ಎಷ್ಟಾಯಿತು? 2 SCಗೆ ಇದೆ. ಹಾಗೆಯೇ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಟೋಟಲ್ 3 ಹುದ್ದೆಗಳಿದ್ದಾವೆ, ಆಯಿತಾ. ಸೊ ಅದರಲ್ಲಿ ವಿಮೆನ್ ಕ್ಯಾಂಡಿಡೇಟ್ಗೊಂದು, ಗ್ರಾಮೀಣ ಅಭ್ಯರ್ಥಿಗೊಂದು, ಹಾಗೆಯೇ ಜನರಲ್ ಪ್ಯೂರ್ ಜನರಲ್ಗೆ ಒಂದಿದೆ. ಹಾಗೆಯೇ ಪರಿಶಿಷ್ಟ ಪಂಗಡ, ಆಯಿತಾ, ಶೆಡ್ಯೂಲ್ಡ್ ಟ್ರೈಬ್ ಅಂತ ಹೇಳ್ತೀವಿ, ಅದಕ್ಕೆ ಒಂದಿದೆ. ಹಾಗೆಯೇ ಕ್ಯಾಟಗರಿ 1 ಅಂತ ಏನು ಹೇಳ್ತೀವಿ, ಸೊ ಅದಕ್ಕೆ ಒಂದು ಹುದ್ದೆಯನ್ನು ನೋಟಿಫಿಕೇಶನ್ ಮಾಡಲಾಗಿದೆ. ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಿದೆ ಅಂತ ನೋಡೋದಾದರೆ 7 ಹುದ್ದೆಗಳಿದ್ದಾವೆ, ಆಯಿತಾ. 7 ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಲಾಗಿದೆ. ಸೊ ವಿದ್ಯಾರ್ಹತೆಯನ್ನು ನೋಡೋದಾದರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ, ಆಯಿತಾ, ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಏನು ಹೇಳ್ತಾರೆ, ಸೊ ಅದಾಗಿರ್ಬೋದು, ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಒಂದು PG ಬರುತ್ತೆ, ಅದಾಗಿರ್ಬೋದು, ಅಥವಾ ಡಾಕ್ಯುಮೆಂಟೇಷನ್ ಸೈನ್ಸ್, ಆಯಿತಾ. ಸೊ ಈ 3 ಡಿಗ್ರಿಯಲ್ಲಿ ಯಾವುದಾದ್ರೂ ಒಂದು ಡಿಗ್ರಿ ಇದ್ದರೆ ನಿಮಗೆ ಓಕೆ ಆಗುತ್ತೆ. ಹಾಗೆಯೇ ನಿಮ್ಮ ಡಿಗ್ರಿಯಲ್ಲಿ ಮಿನಿಮಮ್ 55% ತಗೊಂಡಿರ್ಬೇಕಾಗುತ್ತೆ. ಹಾಗೆಯೇ SC ST ಕ್ಯಾಟಗರಿ ವಿದ್ಯಾರ್ಥಿಗಳು ಆಗಿದ್ದರೆ ಅವರು PGಯಲ್ಲಿ, ಆಯಿತಾ, PGಯಲ್ಲಿ 50% ಈಸ್ ಇನಫ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಆಯಿತಾ. 50% ಈಸ್ ಇನಫ್ ಅಂತ ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ. ಹಾಗೆಯೇ ಇನ್ನೊಂದು ಸೆಕೆಂಡ್ ಕಂಡೀಷನ್ ನೋಡೋದಾದರೆ UGC ನೆಟ್ ಉತ್ತೀರ್ಣತೆ ಆಗಿರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ PhDಯನ್ನು ಮಾಡಿರಬೇಕಾಗುತ್ತೆ. 4ನೇ ಕಂಡೀಷನ್ ನೋಡೋದಾದರೆ ವಿದ್ಯಾಲಯದ, ಆಯಿತಾ, ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂತಹ ಅಟ್ಲೀಸ್ಟ್ 3 ವರ್ಷ ಕೆಲಸ ಮಾಡಿದಂಥ ಅನುಭವ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಕರ್ನಾಟಕದ ಸೆಟ್, ಆಯಿತಾ, ಇಲ್ಲಿ ನೋಡಿ ಕರ್ನಾಟಕದ ಸೆಟ್, ರಾಜ್ಯ ಮಟ್ಟದ ಕರ್ನಾಟಕ ಸೆಟ್ ಏನಿದೆ, ಸೊ ಅದನ್ನು ಆಗಿದ್ರೆ ಓಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಸ್ಯಾಲರಿಯನ್ನು ನೋಡೋದಾದರೆ 32,000 ರೂಪೀಸ್ ಸಿಗುತ್ತೆ, ಆಯಿತಾ. ಜಸ್ಟ್ ನಿಮ್ಮದು MLIC ಅಥವಾ ಮಾಸ್ಟರ್ಸ್ ಇನ್ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಆಗಿದ್ದರೆ ಆಯಿತಾ 32,000 ಸಿಗುತ್ತೆ ನಿಮಗೆ. ಒಂದು ವೇಳೆ ನೀವು PhD ನೆಟ್ KSET, ಆಯಿತಾ, ಈ 3ನ್ನ ಹೊಂದಿದ್ರೆ ನಿಮ್ಮ ಡಿಗ್ರಿ ಜೊತೆಗೆ, ನಿಮ್ಮ PG ಜೊತೆಗೆ ಈ 3 ಯಾವುದಾದ್ರೂ ಒಂದು ಇತ್ತು ಅಂತಂದರೆ ನಿಮಗೆ ಎಷ್ಟು ಸಿಗುತ್ತೆ? 36,000, 4,000 ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ. ಸೊ ಟೋಟಲಿ 36,000 ರೂಪೀಸ್ ನಿಮಗೆ ಸ್ಯಾಲರಿ ಸಿಗುತ್ತೆ ಆಸ್ಪಿರೆಂಟ್ಸ್. ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋದಾದರೆ, ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಮ್ಮದು ಟೋಟಲ್ SSLCಯಿಂದ ಹಿಡ್ಕೊಂಡು ಅಪ್ ಟು ಮಾಸ್ಟರ್ಸ್ವರೆಗೆ ಡಿಗ್ರಿ ಏನು ಮಾಡಿರ್ತಾರೆ ಎಲ್ಲ ಒಂದು ಜೆರಾಕ್ಸ್ ಅಟ್ಯಾಚ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆ ಇನ್ನೊಂದು ಆಯಿತಾ ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟಿದ್ದಾರೆ ಈ PDF ಜೊತೆಗೆ, ಸರಿನಾ ಫ್ರೆಂಡ್ಸ್. ಇದನ್ನು ನೀಟಾಗಿ ತುಂಬಿ ಇವರ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಸೆಲ್ಫ್ ಅಟೆಸ್ಟೇಷನ್ ಅಂತ ಹೇಳ್ತಾ ಇದ್ದಾರೆ. ಸಹಾಯಕ ಕುಲಸಚಿವರು, ಸಿಬ್ಬಂದಿ ವಿಭಾಗ, ಆಡಳಿತ ಕಚೇರಿ, ಬೆಂಗಳೂರು ವಿಶ್ವವಿದ್ಯಾಲಯ, ಜ್ಞಾನಭಾರತಿ ಬೆಂಗಳೂರು 56 ಅಂತ ಏನಿದೆ, ಸೊ ಇದಕ್ಕೆ ಜನವರಿ 20ನೇ ತಾರೀಕು ಒಳಗಡೆ 2023 ಏನು ಜನವರಿ 20 ಇದೆ, ಸೊ ಅದರೊಳಗಡೆ ನೀವು ಕಳಿಸ್ಬೇಕು ಸಂಜೆ 5 ಗಂಟೆ ಒಳಗಡೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಅರ್ಹ ಅಭ್ಯರ್ಥಿಗಳು, ಆಯಿತಾ, ಎಲಿಜಿಬಲ್ ಕ್ಯಾಂಡಿಡೇಟ್ಗಳು ಏನು ಮಾಡಬೇಕಾಗುತ್ತೆ, ನಿಮಗೆ ಯಾವಾಗ ಇಂಟರ್ವ್ಯೂ ಇರುತ್ತಲ್ವಾ, ಸೊ ಇಂಟರ್ವ್ಯೂನ ಡೇಟನ್ನು ವೆಬ್ಸೈಟಲ್ಲೆಲ್ಲ ತಿಳಿಸ್ತಾರೆ, ಸರಿನಾ. ಅಥವಾ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಏನಿರುತ್ತೆ, ಸೊ ಅದಕ್ಕೂ ನೀವು ಫೋನ್ ಮಾಡಿ ಕೇಳ್ತಾ ಇರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ನೀವೇನು ಸಬ್ಮಿಟ್ ಮಾಡಿರ್ತೀರಿ ಜೆರಾಕ್ಸ್, ಅದ್ರದ್ದೆಲ್ಲ ಒರಿಜಿನಲ್ ತಗೊಂಡು ಹೋಗಬೇಕಾಗುತ್ತೆ. ಸೊ ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಆ ಒಂದು ಇಂಟರ್ವ್ಯೂ ಅಲ್ಲಿ, ನೀವು ರಾಮನಗರದಲ್ಲಿ ಇರುವಂತಹ ಸ್ನಾತಕೋತ್ತರ ಕೇಂದ್ರ PG ಸೆಂಟರ್ ಅಥವಾ ಜ್ಞಾನಭಾರತಿ ಏನಿದೆ ಮೇನ್ ಕ್ಯಾಂಪಸ್, ಸೊ ಅಲ್ಲಿರುವಂತಹ ಗ್ರಂಥಾಲಯದಲ್ಲಿ ನೀವು ಕರ್ತವ್ಯ ನಿರ್ವಹಿಸಲು ರೆಡಿ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತ ನೋಡೋದಾದರೆ, ಈ ಹಿಂದೆ ಹೊರಡಿಸಿದ್ರಲ್ವ ಗ್ರಂಥಪಾಲಕರ ಹುದ್ದೆಗೆ ಅಥವಾ ಗ್ರಂಥ ಸಹಾಯಕರ ಹುದ್ದೆಗೆ, ಸೊ ಅದನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ. ಸೊ ಇದ್ರ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು PDF ಜೊತೆಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ನೋಡಿ, ಆಯಿತಾ, ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಲೈಬ್ರರಿಯನ್ ಟೆಂಪ್ರರಿ ಪೋಸ್ಟ್ 2022-23 ಅಂತ ಇದೆ, ಸರಿನಾ ಫ್ರೆಂಡ್ಸ್. ಸೊ ನೀಟಾಗಿ ತುಂಬಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ, ಬೈಲಿಂಗ್ವಲ್ ಇದೆ, ಆಯಿತಾ. ಒಂದೇ ಪೇಜ್ ಇದೆ. ಸೊ ಇದು ನಮ್ಮ ಟೆಲಿಗ್ರಾಮ್ನಲ್ಲಿ ಲಭ್ಯ ಇರುತ್ತೆ, ಆಯಿತಾ. ಟೆಲಿಗ್ರಾಮ್ನ ಲಿಂಕ್ ಎಲ್ಲಿ ಸಿಗುತ್ತೆ, ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟಿಗೆ ಪಿನ್ ಮಾಡಿರ್ತೇವೆ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ
ಓದ್ಕೊಂಡು ತುಂಬಿ ಅಪ್ಲಿಕೇಶನ್ ಹಾಕ್ಬೋದು ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಗಳಿದ್ದಾರೆ. ಆ್ಯಂಡ್ ಯೂನಿವರ್ಸಿಟಿಯಲ್ಲಿನೂ ಸಹ ನಾನ್ ಟೀಚಿಂಗ್ ವೇಕೆನ್ಸೀಸ್ಗಳಿಗೆ ನೋಟಿಫಿಕೇಶನ್ ಆಗುತ್ತೆ, ಪರ್ಮನೆಂಟ್ ವೇಕೆನ್ಸೀಸ್ಗಳಿಗೆ, ಸರಿನಾ? ಸ್ವಲ್ಪ ದಿನದಲ್ಲೇ ಆಗೋದಿದೆ. ಐ ಥಿಂಕ್ ಬಿಫೋರ್ ಎಲೆಕ್ಷನ್ಸ್ಗಳು ಆಗುತ್ತೆ. ಸೊ ಅದ್ರ ಬಗ್ಗೆನೂ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇವೆ. ಸೊ ಹಾಗಾಗಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.